ಆತ್ಮೀಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಬೆಳಗಿನ ಶುಭೋದಯಗಳೊಂದಿಗೆ ನಾವು ಇಂದಿನ ಭಾನುವಾರ ಈ ಸಿಂಗಿಂಗ್ ಬೌಲ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಇವತ್ತು ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಬೆಳಗಿನ ಜಾವದ ಈ ಒಂದು ಮೆಡಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ಆ ಸಿಂಗಿಂಗ್ ಬೌಲ್ ಮೆಡಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಶಬ್ದದ ಮೂಲಕವಾಗಿ ನಮ್ಮ ಮನಸ್ಸಿನ ಕೇಂದ್ರೀಕರಣಕ್ಕೆ ಅದು ಬಹಳ ಸಹಕಾರಿ ಆಗ್ತಾ ಇದೆ. ಇದರ ಸಂಪೂರ್ಣ ಅಭ್ಯಾಸವನ್ನು ಮಾಡೋದ್ರ ಮೂಲಕವಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲನೇದಾಗಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ತರಲಿಕ್ಕೆ ಓಂಕಾರ ಮತ್ತು ಒಂದು ಪತಂಜಲಿಯ ಪ್ರಾರ್ಥನೆಯನ್ನು ಹೇಳುವಂಥದ್ದು, ಆ ಮನಸ್ಥಿತಿಯನ್ನು ಹಗುರ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ನಾವು ಈಗ ಮನಸ್ಸಿನ ಏಕಾಗ್ರತೆಗಾಗಿ ಒಂದು ಓಂಕಾರ ಮತ್ತು ಒಂದು ಪ್ರಾರ್ಥನೆಯನ್ನು ಹೇಳ್ತಾ ಬರೋಣ. ಮನಸ್ಸು ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಆಗಿರಲಿ. ತದೇಕ ಚಿತ್ತದಿಂದ ಮನಸ್ಸಿನ ಏಕಾಂತದಲ್ಲಿ ಓಂಕಾರ ಮತ್ತು ಪ್ರಾರ್ಥನೆಯನ್ನು ಹೇಳ್ತಾ ಬರೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿ ಮನಸ್ಸಿನಲ್ಲಿ ನಿಮ್ಮ ತಂದೆ ತಾಯಿಗಳನ್ನು, ಗುರುಗಳನ್ನು ನೆನೆಸ್ಕೊಂಡು ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಯವರ ಒಂದು ಶ್ಲೋಕವನ್ನು ಹೇಳೋದ್ರ ಮೂಲಕವಾಗಿ ಈ ದಿನದ ಈ ಒಂದು ಭಾನುವಾರದ ವಿಶೇಷ ತರಗತಿ ಸಿಂಗಿಂಗ್ ಬೌಲ್ ಮೂಲಕ ಧ್ಯಾನವನ್ನು ನಾವು ಶಬ್ದವನ್ನು ಆಲಿಸ್ತಾ ಆ ವೈಬ್ರೇಷನ್ ಅನ್ನುವಂಥದ್ದು ನಮ್ಮ ಮೆದುಳಿನ ಮುಂಭಾಗಕ್ಕೆ ದಾಟಿದಾಗ ಅಲ್ಲಿ ಕಾನ್ಸಂಟ್ರೇಷನ್ನು, ಮಾನಸಿಕ ನೆಮ್ಮದಿ, ಮೆಂಟಲ್ ಪೀಸ್ ಡೆವಲಪ್ಮೆಂಟ್ ಆಗುತ್ತೆ. ಅದನ್ನು ನಾವೆಲ್ಲರೂ ಕೂಡ ಈಗ ಅಬ್ಸರ್ವ್ ಮಾಡೋಣ. ಕೈ ಉಜ್ಜಿ ಆ ಶಾಖವನ್ನು ಪಸರಿಸಿಕೊಳ್ಳಿ. ಕೈಗಳು ಕಣ್ಣಿನ ಮುಂಭಾಗದಲ್ಲಿರಲಿ. ಪ್ರಶಾಂತವಾಗಿ ಹಗುರ ಮನಸ್ಸಿನಿಂದ ಕಣ್ಣನ್ನು ತೆರೆಯುವ ಮೂಲಕ ಅಂಗೈಗಳನ್ನು ನೋಡ್ತಾ ಭಾಳ ನಗುಮುಖದಲ್ಲಿ ಕಣ್ಣನ್ನು ತೆರೆಯಿರಿ. ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ಆತ್ಮೀಯರೇ, ಇದು ಸಿಂಗಿಂಗ್ ಬೌಲು. ಇದ್ರ ಬಗ್ಗೆ ನಾನು ಹಿಂದಿನ ವಾರದ ತರಗತಿಯಲ್ಲಿ ಹೇಳಿದ್ದೆ. ಮತ್ತೆ ಈಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಹಿತ್ತಾಳೆಯಿಂದ ಮಾಡಿರ್ತಾರೆ. ಮ್ಯಾನ್ ಮೇಡ್ ಆ್ಯಂಡ್ ಮಷಿನ್ ಮೇಡ್ ಎರಡು ಭಾಗದಲ್ಲಿ ಕೂಡ ಇದು ಇರ್ತದೆ. ಹಾಗಾಗಿ ಇದರ ಒಂದು ವೈಬ್ರೇಷನ್ ಶಬ್ದ ಹೇಗಿರ್ತದೆ ಗಮನಿಸ್ತಾ ಹೋಗೋಣ.